ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಬೇಕರಿಯಲ್ಲಿ ಸಿಗುವಂತಹ ಸೇವನ್ನು ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ. ನೋಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಸೇವ್ ಮಾಡಲಿಕ್ಕೆ 2 ಕಪ್ಪು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 2 ಕಪ್ಪು ಕಡಲೆ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಅಜ್ವಾಯಿನ್ ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ತೀನಿ. ಪುಡಿ ಮಾಡಿ ಹಾಗೆ 1 ಬಟ್ಲು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಬಿಸಿ ನೀರಲ್ಲಿ ಅಜ್ವಾಯಿನ್ ನೆನೆಸಿಟ್ಟು ಕೂಡ ನೀವು ಈ ನೀರನ್ನು ಬಳಸ್ಕೊಳ್ಬೋದು. ನಾನಿಲ್ಲಿ ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಸೋಸ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅಜ್ವಾಯಿನ್ ನೀರನ್ನು ಹಿಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಳಿದಂತಹ ನೀರನ್ನು ಕೂಡ ಹಾಕ್ಕೊಳ್ತೀನಿ. ಅಜ್ವಾಯಿನ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀರನ್ನು ಸೇರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಅದಕ್ಕೆ ನಾದ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು. ಇದಕ್ಕೆ ನಾನು 1 ಸ್ಪೂನು ಆಯಿಲನ್ನು ಹಾಕಿ ಮತ್ತೊಂದು ಸಾರಿ ನಾದ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಇವಾಗ ಒಂದು 5 ನಿಮಿಷ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಸಂಡಿಗೆ ಮಣಿಗೆ ಆಯಿಲನ್ನು ಸವರ್ಕೊಳ್ತೀನಿ. ಎಲ್ಲ ಕಡೆ ಹೀಗೆ ಆಯಿಲನ್ನು ಸವರ್ಕೊಳ್ಬೇಕು. ನೋಡಿ, ಇಷ್ಟು ಸಣ್ಣ ಹೋಲಿರೋದು ತೊಗೊಂಡಿದ್ದೀನಿ ನಾನು. ಇದಕ್ಕೂ ಕೂಡ ಆಯಿಲನ್ನು ಹಚ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಂಡು ಇವಾಗ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿ ನಾವು ಸಂಡಿಗೆ ಮಣಿ ಒಳಗೆ ಹಾಕಬೇಕು. ಇವಾಗ ನೋಡಿ ಹಾಕ್ಕೊಳ್ತೀನಿ. ಇದಕ್ಕೆ ಇನ್ನೊಂದಿಷ್ಟು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಸಣ್ಣದಾಗಿ ಬರುತ್ತೆ ಫ್ರೆಂಡ್ಸ್ ಸೇವು. ಸಣ್ಣದಿರೋದು ಹಾಕ್ಕೊಳ್ಬೇಕು. ಇವಾಗ ನೋಡಿ ಸ್ವಲ್ಪ ಹಾಕಿ ನೋಡ್ತೀನಿ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಹೇಳಿ. ನೋಡಿ, ಬಿಸಿ ಆಗಿದೆ. ಇವಾಗ ಇದನ್ನು ತೆಗಿತೀನಿ. ಇವಾಗ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಸೇವನ್ನ. ನೋಡಿ ಎಷ್ಟು ಚೆನ್ನಾಗಿ ಇಳಿಯುತ್ತೆ. ನೋಡಿ ಫ್ರೆಂಡ್ಸ್, ಹಾಕುವಾಗ ಎಷ್ಟು ಗುಳ್ಳೆಗಳಿವೆ. ಒಂದು 30 ಸೆಕೆಂಡಲ್ಲೇ ಗುಳ್ಳೆಗಳು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಗೊತ್ತಾಗುತ್ತೆ ನಿಮಗೆ. ಗುಳ್ಳೆ ಕಡಿಮೆ ಆದಮೇಲೆ ನಾವು ತಿರುಗಿಸಿ ಹಾಕ್ಕೋಬೇಕು. ಒಂದು 30 ಸೆಕೆಂಡ್ ಬೇಕಾಗುತ್ತೆ ಫ್ರೈ ಆಗಲಿಕ್ಕೆ. ಇವಾಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಗುಳ್ಳೆ ಕಡಿಮೆ ಆಗಿದೆ ನೋಡಿ. ಇವಾಗ ಇದ್ರ ಮೇಲೆ ನಾನು ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಹೊತ್ತಿನ ಬಿಡೋದು ಬೇಡ, ಆಲ್ರೆಡಿ ಫ್ರೈ ಆಗಿರುತ್ತೆ. ಇವಾಗ ನಾನು ತೆಗಿತಾ ಇದ್ದೀನಿ. ಇಷ್ಟ ಆದರೆ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸೇವ್ ಬಂದಿದೆ. ಇದೇ ರೀತಿ ಇನ್ನೊಂದು ಸಾರಿ ಹಾಕಿ ತೋರಿಸ್ತೀನಿ ನಿಮಗೆ.
ಎಷ್ಟು ಚೆನ್ನಾಗಿ ಬರ್ತಾ ಇವೆ ನೋಡಿ. ಸಂಜೆ ಟೈಮಲ್ಲಿ ಚಹಾ ಜೊತೆಗೆ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ ತಿರುಗಿಸಿ ಹಾಕ್ಕೊಳ್ತೀನಿ. ಇದ್ರ ಮೇಲೆ ಕರಿಬೇವನ್ನು ಹಾಕ್ಕೊಳ್ತೀನಿ. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಇಷ್ಟ ಆದರೆ ಆಯಿತು ಫ್ರೆಂಡ್ಸ್. ಇದು ತೆಗಿತಾ ಇದ್ದೀನಿ. ಹಾಗೆ ಎಲ್ಲ ಸೇವನು ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಸೇವ್ ರೆಸಿಪಿನ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೀನಿ. ನಾವು ಬೇಕರಿಯಲ್ಲಿ ತರ್ತೀವಲ್ಲ ಅದೇ ಟೇಸ್ಟಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಗರಿ ಗರಿಯಾಗಿ ಬಂದಿವೆ, ಕ್ರಿಸ್ಪಿಯಾಗಿ ಬಂದಿವೆ ಫ್ರೆಂಡ್ಸ್. ನೋಡಿ ಮುರಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ಮಾಡಿರುವಂತಹ ಸೇವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಧನ್ಯವಾದಗಳು.